ಕೋಡುಬಳೆ ಅಂದ್ರೆ ಅಡುಕಲೆ. ರಾಮನ ಕಾಣಿಕೆಗೆ ಕನ್ನ ಮಾಸ್ಟರ್ ಮೈಂಡ್ ಅನಿಲ್ ಮಿಶ್ರಾ. ಟ್ರಸ್ಟ್ನ ಆಡಳಿತದಲ್ಲಿ ಅನಿಲ್ ಮಿಶ್ರಾ ಹಿಡಿತ ತಪ್ಪೊಪ್ಪಿಕೊಂಡಿರುವಂತಹ ಆರೋಪಿ ಅವಿನಾಶ್ ಶುಕ್ಲಾ. ಭಕ್ತರ ಹಣ ದೋಚಲು ನಕಲಿ ಕಾಣಿಕೆ ಬಾಕ್ಸ್, ಕ್ಯೂಆರ್ ಕೋಡ್ ಯೋಗ ಕೇಂದ್ರದಲ್ಲಿ ಸಿಕ್ತು 20 ಲಕ್ಷ ಹಣ. ಈ ಸುದ್ದಿಗಳನ್ನು ನೋಡೋಣ. ದೇಣಿಗೆ ಕಳುವು ನ್ಯೂಸ್ ಟಾಪ್ನಲ್ಲಿ. ಅಯೋಧ್ಯೆ ರಾಮಮಂದಿರ ಕಾಣಿಕೆಗೆ ಕನ್ನ ಹಾಕಿದ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದಂತೆಲ್ಲ ಒಂದೊಂದೇ ರೋಚಕ ಸಂಗತಿಗಳು ಬಯಲಾಗ್ತಾ ಇವೆ. ಬಂಧಿತ ಆರೋಪಿಗಳು ತನ್ನ ಕಳ್ಳಾಟ ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಅದರಲ್ಲೂ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸದಸ್ಯ ಅನಿಲ್ ಮಿಶ್ರಾ 100 ಕೋಟಿ ದೇಣಿಗೆ ದೋಚಿದ ಸೂತ್ರಧಾರಿ ಅನ್ನೋದು ಬಯಲಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಪೊಲೀಸರ ತನಿಖೆಯ ವೇಳೆ ರೋಚಕ ಸಂಗತಿಗಳು ಬಯಲಾಗಿವೆ. ಟ್ರಸ್ಟಿ ಅನಿಲ್ ಮಿಶ್ರಾ ಶಿಫಾರಸು ಪತ್ರ ನೀಡಿ 125 ಜನರನ್ನ ನೇಮಿಸಿದ್ದ ಅನ್ನೋದು ಗೊತ್ತಾಗಿದೆ. ಟ್ರಸ್ಟ್ನ ಆಡಳಿತದಲ್ಲಿ ಅನಿಲ್ ಮಿಶ್ರಾ ಹಿಡಿತ ಸಾಧಿಸಿದ್ದ. ತನ್ನ ಆಪ್ತರು ಸಂಬಂಧಿಕರನ್ನೇ ನೇಮಿಸಿದ್ದ. ಚಂಪತ್ ರಾಯ್, ಗೋಪಾಲ್ ರಾವ್ಗಿಂತ ಹೆಚ್ಚು ಶಿಫಾರಸು ಪತ್ರಗಳನ್ನು ಅನಿಲ್ ನೀಡಿದ್ದ. ಈ ಹಿಂದೆ ಕಳ್ಳಾಟದ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳಿಗೆ ಅನುಮಾನ ಬಂದಿತ್ತು. ಈ ವೇಳೆ ಕೆಲ ಸಿಬ್ಬಂದಿಯನ್ನ ತೆಗೆದುಹಾಕುವುದಕ್ಕೆ ಟ್ರಸ್ಟ್ ನಿರ್ಧರಿಸಿತ್ತು. ಆದರೆ ಒತ್ತಡ ಹೇರಿ ತನ್ನವರನ್ನ ಉಳಿಸಿಕೊಳ್ಳುವಲ್ಲಿ ಅನಿಲ್ ಮಿಶ್ರಾ ಸಕ್ಸಸ್ ಆಗಿದ್ದ. ಎಲ್ಲ ಅಕ್ರಮಗಳು ಅನಿಲ್ ಮಿಶ್ರಾ ಸೂಚನೆ ಮೇರೆಗೆ ನಡೆದಿದೆ ಅನ್ನೋದನ್ನ ಅರೆಸ್ಟ್ ಆಗಿರುವ ಅವಿನಾಶ್ ಮಿಶ್ರಾ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇರುವ 8 ಆರೋಪಿಗಳ ಪೈಕಿ ಅವಿನಾಶ್ ಶುಕ್ಲಾನನ್ನ ಪೊಲೀಸರು 2 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದ್ದಾರೆ. ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ವೇಳೆ ದೇಣಿಗೆ ಹಣ ಕದ್ದಿರುವುದನ್ನ ಒಪ್ಪಿಕೊಂಡಿರುವ ಅವಿನಾಶ್, ಅನಿಲ್ ಮಿಶ್ರಾ ಸೂಚನೆಯಂತೆ ಎಲ್ಲವೂ ನಡೀತಾ ಇತ್ತು ಅನ್ನೋ ಸತ್ಯ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಕದ್ದ ಹಣ ಹೊರಗಡೆ ಸಾಗಿಸುವ ಮುನ್ನ ಶೌಚಾಲಯದಲ್ಲಿ ಇಡ್ತಾ ಇದ್ವಿ, ಭದ್ರತಾ ಸಿಬ್ಬಂದಿ ತಪಾಸಣೆ ಬಳಿಕ ಶೌಚಾಲಯದಲ್ಲಿ ಇಟ್ಟಿದ್ದ ಹಣ ಹೊರಗೆ ಸಾಗಿಸ್ತಾ ಇದ್ದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಅಳಿಯ ಮತ್ತು ಭಾವ ಕರಾಮತ್ತು ನೋಡಿ ಪೊಲೀಸರೇ ದಂಗಾಗಿದ್ದಾರೆ. ಆರೋಪಿ ಅವಿನಾಶ್ ಶುಕ್ಲಾ ಮತ್ತು ಭಾವ ಸಿಸಿ ಕ್ಯಾಮೆರಾಗಳನ್ನ ಕಣ್ತಪ್ಪಿಸಿ ಕಳ್ಳಾಟ ಆಡ್ತಾ ಇದ್ದದ್ದು ಬಯಲಾಗಿದೆ. ಅವಿನಾಶ್ ಶುಕ್ಲಾನ ಬಾಡಿಗೆ ಮನೆಯ ಮೇಲೆ ಎಸ್ಐಟಿ ದಾಳಿ ನಡೆಸಿ ಇಂಚಿಂಚು ಶೋಧ ನಡೆಸಿತ್ತು. ಈ ವೇಳೆ ಭಕ್ತರನ್ನ ವಂಚಿಸುವುದಕ್ಕೆ ಬಳಸ್ತಾ ಇದ್ದ ನಕಲಿ ರಾಮರಾಜ್ಯ ಕೋಶ ಕಾಣಿಕೆ ಪೆಟ್ಟಿಗೆ ಪತ್ತೆಯಾಗಿದೆ. ಭಕ್ತರು ದೇಗುಲಕ್ಕೆ ನೀಡ್ತಾ ಇದ್ದ ಕಾಣಿಕೆಯನ್ನ ಲೂಟಿ ಮಾಡೋದಕ್ಕೆ ಆರೋಪಿಗಳು ಡಿಜಿಟಲ್ ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡಿಕೊಂಡಿರುವುದು ಸಾಬೀತಾಗಿದೆ. ಆರೋಪಿ ಅವಿನಾಶ್ ಶುಕ್ಲಾ ವಾಸವಿದ್ದ ಯೋಗ ಕೇಂದ್ರದ ಕೊಠಡಿಯಲ್ಲಿ ಸಿಕ್ಕ ರಾಮರಾಜ್ಯ ಕೋಶ ಪೆಟ್ಟಿಗೆಯಲ್ಲಿ 20 ಲಕ್ಷ ಹಣ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಒಂದೊಂದೇ ಆಘಾತಕಾರಿ ಸಂಗತಿಗಳನ್ನ ಬಯಲುಗೊಳಿಸ್ತಾ ಇದೆ. ಈಗ ಬ್ಯಾಂಕ್ ಅಧಿಕಾರಿಗಳ ಬೆನ್ನು ಬಿದ್ದಿರುವ ಪೊಲೀಸರು ಬ್ಯಾಂಕ್ ನೌಕರರ ಆದಾಯ ವಿವರ ಕೇಳಿದ್ದಾರೆ. ಒಂದೊಂದೇ ಮಾಹಿತಿಯನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ಅಲ್ಲದೆ ಭದ್ರತಾ ಸಿಬ್ಬಂದಿ, ಮೇಲ್ವಿಚಾರಕರ ಅಘೋಷಿತ ಆಸ್ತಿ ಬಗ್ಗೆನೂ ತನಿಖೆ ನಡೀತಾ ಇದೆ. ಇನ್ನು 8 ಆರೋಪಿಗಳ ಪೈಕಿ 7 ಆರೋಪಿಗಳ ಬಳಿ ಎಷ್ಟೆಷ್ಟು ಹಣ ಸಿಕ್ಕಿದೆ ಅನ್ನೋದು ಮಾಹಿತಿನೂ TV9ಗೆ ಲಭ್ಯವಾಗಿದೆ. ಅವಿನಾಶ್ ಬಳಿ 20.39 ಲಕ್ಷ ನಗದು, $1,121, ಕರುಣೇಶ್ ಪಾಂಡೆ ಬಳಿ 18.07 ಲಕ್ಷ ನಗದು, ಅನುಕಲ್ಪ ಮಿಶ್ರಾ ಬಳಿ 16.82 ಲಕ್ಷ, ಲವಕುಶ್ ಮಿಶ್ರಾ ಬಳಿ 14.25 ಲಕ್ಷ, ರಮಾಶಂಕರ್ ಯಾದವ್ ಬಳಿ 7.32 ಲಕ್ಷ ಹಣ, ಮನೀಶ್ ಬಳಿ 2 ಲಕ್ಷ, ಟಿನ್ನು ಯಾದವ್ ಬಳಿ 1 ಲಕ್ಷ ನಗದು ಸಿಕ್ಕಿದೆ ಎನ್ನಲಾಗಿದೆ. ರಾಮಮಂದಿರದ ಹುಂಡಿ ಕಳ್ಳತನ ಕೇಸ್ನಲ್ಲಿ ನಾವು ಯಾರೂ ಸುಮ್ಮನಿಲ್ಲ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಎಸ್ಐಟಿ ರಚಿಸಿದ್ದಾರೆ. ಈ ರೀತಿಯಾದ ಘಟನೆ ಆಗಬಾರದಾಗಿತ್ತು. ಆದರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಆರೋಪಿಗಳು ಮಾಡಿದ ಪಾಪಕ್ಕೆ ಶಿಕ್ಷೆ ಆಗಬೇಕು ಅಂದರು. ಎಲ್ಲ ಒಂದು ಕಡೆ ಇವ್ರು ಮಾಡಿರ್ತಕ್ಕಂಥ ಪಾಪಕ್ಕೆ ಪ್ರಾಯಶಃ ಶಿಕ್ಷೆ ಕೊಡೋದ್ರ ಜೊತೆಯಲ್ಲಿ ಇದಾಗಬಾರ್ದಾಗಿತ್ತು. ಇದಕ್ಕೆ ಕೆಲವೇ ದಿನಗಳಲ್ಲಿ ಯಾವ ರೀತಿ ಸಂದೇಶ ಕೊಟ್ಟು ಇದನ್ನು ಕಠಿಣವಾದ ಕ್ರಮವನ್ನು ತೆಗೆದುಕೋಬೇಕೋ ಆ ಕ್ರಮವನ್ನು ತಗೋತಾರೆ.
ಬೆಂಗಳೂರಿನಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಮನ್ವಯ ಸಭೆ ನಡೆಸಲಾಗಿದೆ. ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ತಪ್ಪಾಗಿದೆ ಅನ್ನೋದನ್ನ ಆರ್ಎಸ್ಎಸ್ ಮುಖಂಡರು ಒಪ್ಪಿಕೊಂಡಿದ್ದಾರೆ. ಆದರೆ ಹಗರಣದ ಬಗ್ಗೆ ಅತಿಯಾಗಿ ಸಮರ್ಥಿಸಿಕೊಳ್ಳುವುದು ಬೇಡ, ಸಮರ್ಥನೆ ಮಾಡಿಕೊಳ್ಳುವ ವೇಳೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಬೇಡ, ಕಾಂಗ್ರೆಸ್ನ ಹಳೆಯ ವಿಚಾರಗಳನ್ನ ಎಳೆದು ತರೋದು ಬೇಡ, ಬರೀ ಎಸ್ಐಟಿ ತನಿಖೆಯಿಂದಷ್ಟೇ ಸತ್ಯ ಹೊರಬರುತ್ತೆ ಎಂಬ ನಿಲುವನ್ನ ಹೊಂದಿರಿ ಅಂತ ಸಭೆಯಲ್ಲಿ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಮುಖಂಡರು ಸಲಹೆ ನೀಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ರಾಮನ ಹೆಸರಿನಲ್ಲಿ ಲೂಟಿ ಮಾಡಲಾಗಿದೆ. ದೇಗುಲದ ಮುಂದೆ ಚಪ್ಪಲಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕ್ತಾ ಇದ್ರು. ಇನ್ಮೇಲೆ ಹುಂಡಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕಿಸ್ತಾರೆ. ಎಸ್ಐಟಿ ಅಧಿಕಾರಿಗಳ ತನಿಖೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. 200 ಕೋಟಿ ರೂಪಾಯಿ ಎಲ್ಲಿಗೆ ಹೋಗಿದೆ? ಕರ್ನಾಟಕದವರಿಗೂ ಸಹ ಅಯೋಧ್ಯೆ ಹುಂಡಿ ಹಣ ಬಂದಿದೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ಮೂಲಕ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕೂಡ ಚಪ್ಪಲಿ ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ ಇದೆ. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ ಬಿಜೆಪಿಯವರು ಬಂದ ಮೇಲೆ. ಕೋಡುಬಳೆ ಅಂದ್ರೆ ಅಡುಕಲೆ.